ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಾರಿ? ಆರಾಮದಾರಿ? ನಾನು ಕೂಡ ಆರಾಮದಾರಿ ನೋಡ್ರಿ. ನಾನು ಈಗ ಲಾಗ್ ಸರ್ ಮಾಡತ್ತೀನಿ. ಇವತ್ತಿನ ರೂಟೀನ್ ಹೆಂಗಿರುತ್ತೆ ಅಂತ ನೋಡೋಣ ಬರ್ರಿ. ಅಡುಗಿನಕಾಯಿ ಎಲ್ಲ ಆಗೈತೆ ನಮ್ಮದು. ಇದು ಈ ತೋರಿಸ್ಲಾರ ಕೊಟ್ಟಿದ್ದೈತಿ. ಅಂದರೆ ಮೀನು ಬರೋ ಉಪ್ಪಿನಕಾಯಿ ಕಟ್ಟಿದ್ರೆ ಅವನ್ನ ಉಪ್ಪಿನಕಾಯಿ ಅದಾವು. ಬದ್ನಿಕಾಯಿ ಪಲ್ಯ ಮಾಡೀನಿ. ಈ ಸಾರು ಮಾಡೀನಿ. ಆಮೇಲೆ ಕುಕ್ಕರ್ ಒಳಗೆ ಚಪಾತಿ ಒಂದು ಇಟ್ಕೊಂಡು ಸ್ವಲ್ಪ ಊಟ ಮಾಡ್ತಾನೆ. ಚಪಾತಿ ಎಲ್ಲ ಇಟ್ಕೊಂಡು ಅಡುಗಿನಕಾಯಿ ಎಲ್ಲ ಆಗೈತ್ರಿ. ಈಗ ಇನ್ನು ಸ್ವಲ್ಪ ಕಾಯಿಪಲ್ಲೆ ಎಲ್ಲ ಪೀಸ್ ತುಂಬ ಹಂಗೆ ತುಂಬಿಟ್ಟಾರ ಅವರು. ಅವನ್ನೆಲ್ಲ ಅಷ್ಟು ಸೋಸಿ ಇಟ್ಕೋಬೇಕಿನ್ನ ತೆಗೆದೆಲ್ಲ ಚಲೋ ತಂಗಿ. ನೀನು ಮಂಗಳವಾರನ ಆಯ್ತದಿಲ್ಲ ಊರಿಗೆ ಹೋಗಿನಿ. ಇವಾಗ ನಮ್ಮ ತಮ್ಮ ಮತ್ತು ನಮ್ಮ ಟೇಲರ್ ಅವರು ಸಂತೆ ಮಾಡ್ಯಾರ್ರಿ. ಮಾಡಿ ಎಲ್ಲ ಹಂಗೆ ಇಟ್ಬಿಟ್ಟಾರ. ಅದನ್ನ ಸ್ವಲ್ಪ ಎಲ್ಲ ತೆಗೆದಿಡ್ಬೇಕ್ರಿ. ಈಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನಾ ಏನಾರ ಹೊಲಿವು ಇರ್ಬೋದು ರೀ, ಕೇಳ್ತೀನಿ ರೀ. ಇಲ್ಲಿ ನನ್ನ ಕಡೆ ಕೈ ಇಲ್ಲ, ಅವ್ರ ಕಡೆ ನಾನು ಕೇಳ್ತೀನಿ ರೀ. ಈಗ ಕೇಳಿ ಹೊಲಿಯೋದಿದ್ರೆ ಹೊಲಿಬೇಕ್ರಿ. ನೋಡೋಣ ರೀ ಮತ್ತು ಏನೇನು ಆಕತ್ತೆ ಅಂತ. ಇವತ್ತಿನ ದಿವಸ ಹೆಂಗೆ ಹೋಗತ್ತೆ ಅಂತ ತೋರಿಸ್ತೇನೆ ರೀ ನಮಗೆ. ಇದು ಕರಿಬೇವು ನೋಡ್ರಿ. ಇದೊಂದು ಬ್ರೆಡ್ ಪ್ಯಾಕೆಟ್. ಆಮೇಲೆ ಇಲ್ಲಿ ಕೊತ್ತಂಬರಿ, ಬದ್ನಿಕಾಯಿ, ಮೆಣಸಿನ್ಕಾಯಿ ಹಾಕ್ಯಾರ್ರಿ. ಪೇರುಕಾಯಿ ಅದಾವ ಅಂತ ಅಲ್ಲೇನೋ ಎಂತ ರಿಪೇರಿಗೆ ಹೋಗಿದ್ರಿ ನಮ್ಮ ಟೇಲರ್ ಅವರು. ಹಿಂಗಾಗಿ ರೈತರು ಇರ್ತಾರಲ್ಲ ಹೊಲ್ದಾನವ್ರು, ಹೊಲ್ದಾಗ ಬೆಳೆದಿರ್ತೈತಿ ತಂದು ಕೊಡ್ತಾರೆ ನೋಡ್ರಿ. ಹಿಂಗೆ ಇದು 1ನೇ ವಾರದ ಗುಳ್ಳವ್ರಿ. ಮೊನ್ನೆತಿನ ಅಮಾವಾಸ್ಯೆ ಆದ್ಮ್ಯಾಗ ಮಂಗಳವಾರ ಯಾವಾಗ ಬರ್ತೈತೆ ಯಾವಾಗ ಮಾಡ್ತಾರೆ ಇವನ್ನ. ಹಿಂಗೆ ಗುಳ್ಳ ಹೊತ್ತಂದು ನಮ್ಮ ಕಡೆ ಒಂಥರ ಬೇರೆ ಮಾಡ್ತಾರೆ. ಇಲ್ಲಿ ಹಿಂಗೆ ನೋಡ್ರಿ, ಇದು ಬಸವಣ್ಣನ ಮ್ಯಾಗಿನ ಗುಳ್ಳ ನೋಡ್ರಿ. ಇದು ನಮ್ಮ ಬಸವಣ್ಣ. ಆಮ್ಯಾಗ ಇದು ಲಿಂಗ ಗುಳ್ಳು. ಇದು 1ನೇ ವಾರದ್ರಿ. ಇದು 2ನೇ ವಾರದ್ರಿ. ಆನೆ ನೋಡ್ರಿ, ಆನೆ ಆಕಾರದ ಗುಳ್ಳವ್ರಿ. ಇದು ಅದ್ರ ಜೋಡ ಇದೊಂದು ಕೊಟ್ಟಿರ್ತಾರೆ ನೋಡ್ರಿ. ಅದು ಮುಟ್ಟಿ ಮಾಡಿ ಕೊಟ್ಟಿರ್ತಾರೆ. ಅದನ್ನು ಜೋಳ ಹತ್ತೇವ್ರಿ ಅದಕ್ಕೆ. ಇದು 1ನೇ ವಾರದ್ರಿ. ಇದು 2ನೇ ವಾರದ್ರಿ. ಈಗ ಪೂಜೆ ಮಾಡ್ಬೇಕಂತಂದು ಎಲ್ಲ ತೆಗ್ದನ್ರಿ ನಾನು. ನಮ್ಮ ತಮ್ಮ ಪೂಜೆ ಮಾಡ್ಯಾನ. ಈಗ ಒಂದು 2-3 ದಿವಸ ಆಯ್ತು. ಹಿಂಗಾಗಿ ಎಲ್ಲ ಅಲ್ಲಿದಲ್ಲೇ ಬಿಟ್ಟಾನ್ರಿ ಅವನು. ಎಲ್ಲ ತೆಗೆದು ಕ್ಲೀನಾಗಿ ನಾನು ಮಾಡ್ಬೇಕಂತಂದು ಅನ್ನಿತ್ತ ನೋಡ್ರಿ. ನಾನು ಊರು ಇಲ್ಲೇ ಇದ್ದದಿಲ್ಲ. ಹಿಂಗಾಗಿ ಅವನ್ನ ಮಾಡ್ಯಾನು. ಇದೆಲ್ಲ ನಮ್ಮ ಚಾರು ಆಡ್ಕೋತ ಹಿಂಗೆ ಮಾಡಿಟ್ಟ ನೋಡ್ರಿ. ಆಟ ಆಡೋದು ಹೊಳ್ಳಿ ತಂದು ಜಗಲಿ ಮೇಲೆ ಹಿಡ್ದನ್ನು ಮಾಡ್ಯಾರ್ರಿ ಅವರು. ಹುಡುಗರು ದೊಡ್ಡವ್ರು ಯಾರು ಇದ್ರೆ ತೊಗೊಂಡಿಲ್ಲ, ಹೊರಗೆ ಆಡಕ್ಕೆ ಹೋಗ್ತಾರೆ ಹುಡುಗರು. ಈಗ ನಮ್ಮ ಚಾರು ಸಣ್ಣಕ್ಕಿದ್ದಾನ ಇಲ್ಲೇ ತೊಗೊಂಡು ಆಡ್ತಾಳ್ರಿ. ಹೊಳ್ಳಿ ನಮ್ಮ ತಮ್ಮ ತಂದು ಇಲ್ಲಿ ಜಗಲಿ ಮೇಲೆ ಇಡ್ತಾನ್ರಿ. ಹಿಂಗೆ ನೋಡ್ರಿ ನಮ್ಮ ಕಡೆ ಪದ್ಧತಿ ನೋಡ್ರಿ. 4 ಗುಳು ಬರ್ತಾವ್ರಿ. 2 ಅದಾವು. ಇನ್ನೊಂದು ನವಲಿನ ಮ್ಯಾಗಿಂದ ಇರ್ತೈತೆ ರೀ. ಆಯ್ತು ಲಾಸ್ಟ್ನೇದು ಒಂದು ಪೂರ್ತಿ ಗುಳೊಂದು ಟೈಪ್ ಇರ್ತೈತಿ. ತೋರಿಸ್ತೀನಿ ನಿಮ್ಗೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನೋಡಿರಿ ಪೂಜೆ ಅದು ಮುಗಿಸಿನ್ರಿ. ನಾ ಈಗ ಡೈಲಿ ಪೂಜೆ ಇಷ್ಟ ನೋಡಿರಿ, ಸಿಂಪಲ್ಲಾಗಿ. ಏನು ಭಾಳ ಇದು ಮಾಡೋಕೆ ಹೋಗಂಗಿಲ್ಲ ರೀ. ಹೂವು ಒಂದು ಸ್ವಲ್ಪ ಹೆಚ್ಚಿಗೆ ಇದಾವ್ರಿ ಇವತ್ತು. ಅಂದ್ರೆ ನಮ್ಮಲ್ಲೂ ಏನು ಭಾಳ ಆಗಿಲ್ಲ ರೀ. ನಮ್ಮಲ್ಲಿ ಇವೆರಡು ಒಂದಿಷ್ಟು ಅದು ಅಷ್ಟು ಅದಾವ್ರಿ ನಮ್ಮಲ್ಲಿ. ಊರಿಗೆ ಹೋಗಿಲ್ಲ ರೀ. ನಿನ್ನೆ ಅಲ್ಲಿ ತೋಟದ ಮನೆಯನ್ನ ಗಿಡಗಳು ಭಾಳ ಇರ್ತಾವ್ರಿ ಅಲ್ಲಿ. ಹಿಂಗಾಗಿ ಭಾಳ ಇದ್ದರು ಹೂವು. ಹಿಂಗಾಗಿ ಅಲ್ಲಿ ಒಂದು ಸ್ವಲ್ಪ ತೊಗೊಂಬಂದಿನಿ ರೀ ನಮಗೆ. ಅದಕ್ಕೆ ಅವನ ಹೂವು ಏರ್ಸ್ಯಾನ ನೋಡ್ರಿ. ನಾ ಇಲ್ಲಿ ದೇವರಿಗೆ ಇಲ್ಲಿ ತಪ್ಪದ ಇಲ್ಲಿ ಹಂಚೆ ಆಗಿಲ್ಲ ರೀ ಅಲ್ಲಿ. ಹಿಂಗಾಗಿ ಇಲ್ಲಿ ಗಾಡಿಗೆ ಹಾಕ್ಯಂಡ್ರಿ ನನ್ನ ಫೋಟೋ. ಇಷ್ಟಾಗೈತೆ ನೋಡ್ರಿ ಇವತ್ತಿನ ಸಿಂಪಲ್ ಪೂಜೆ ರೀ. ಆಯ್ತು ನೋಡ್ರಿ, ಎಲ್ಲ ಕೆಲಸ ಮುಗೀತು ನಂದು. ಈಗ ಊಟ ಮಾಡಕ್ಕೆ ಕೂತಾನೆ ರೀ. ನಾನು ಹಿಂಗೆ ತೊಗೊಂಬಂದಿಲ್ಲ ರವೆ ಗೊಂಜಾಳ ರೊಟ್ಟಿ. ಊರಿಗೆ ನೂರ ಮಾಡತ್ತೀನಿ ನೋಡ್ರಿ ಅವು. ಆಮ್ಯಾಗ ಚಪಾತಿ ನೋಡ್ರಿ. ಭಾಳ ಹೊತ್ತೈತಿವ. ಶೇಂಗಾ, ಉಪ್ಪಿನಕಾಯಿ, ಬದ್ನಿಕಾಯಿ ನೋಡ್ರಿ. ಇವು ಹಸಿ ಶೇಂಗಾ ರೀ. ಇವು ನಿನ್ನೆ ನಮ್ಮ ಟೇಲರ್ ಅವರು ನಮ್ಮ ತಮ್ಮ ಕೂಡ ಸಂತೆ ಮಾಡ್ಯಾರಲ್ಲ ರೀ. ಮಂಗಳವಾರ ದಿವಸ ರೀ. ಅವತ್ತು ಹಸಿ ಶೇಂಗಾ ತೊಗೊಂಡಾರ ನೋಡ್ರಿ. ಇಷ್ಟು ತೊಗೊಂಡಾರು. ಏನು ಎಷ್ಟು ಭಾಳ ಇದ್ದವು ಅವು ಮ್ಯಾಸ್ ಹೊಟ್ಟೆ ನೋಡ್ರಿ. ಎಲ್ಲ ಹುಚ್ಚೇನ್ರಿ. ನಾಲ್ಕು ಕಾಳು ಸರಿ ಇಲ್ರಿ. ಅವು ಇಟ್ಟು ತಿನ್ನಾಕಂದ್ರೆ ಚಲೋ ಉಳಂಗಿಲ್ಲ. ಮೊಳಕೆ ಬರೋ ಪೊಸಿಷನ್ದಾಗ ಅದಾವ್ರಿ ಅವಾಗ ಸದ ಆಲ್ರೆಡಿ. ಇನ್ಕತನ ಆರಿಸಿ ತೆಗ್ದೀನಿ ರೀ ನಾನು. ನೋಡ್ರಿ ಇಲ್ಲಿ ಐತೆ ನೋಡ್ರಿ ಮೊಳಕೆ. ಹಿಂಗೆ ಮೊಳಕೆ ಬರೋ ಪೊಸಿಷನ್ ಐತ್ರಿ ಅವಾಗ ಸದ್ದ. ಹಿಂಗಾಗಿ ಇಟ್ರೆ ಏನು ವೇಸ್ಟಾಗಿ ಹಾಳಾಗಿ ಹೋಗ್ತಾವು. ಬೇಡಗಪ್ಪಂದು ಎಲ್ಲ ಒಡೆದು ತೆಗ್ದೀನಿ ರೀ ಕಾಳು. ಇನ್ನು ಹುರಿತೀನಿ ರೀ ಹಸಿ. ನಾನು ಹುರಿದ್ರೆ ಒಂಥರ ಟೇಸ್ಟ್ ಆಗ್ತಾವ್ರಿ ಇದೆಲ್ಲ. ಹಿಂಗೆ ಫುಟ್ಪಾತ್ ಮ್ಯಾಗದು ಬಿಟ್ಟಿರ್ತಾರೆ ನೋಡ್ರಿ, ಕುದಿಸಿ ಶೇಂಗಾ ಕೊಡ್ತಿರ್ತಾರೆ. ಆ ಟೈಪ್ ಹಾಕವ್ರಿ ಇವು. ಸುಮ್ಮ ಹುರಿದಾರ ತಿನ್ನಕ್ಕೆ ಬರ್ತೈತಿ. ಹಿಂಗೆ ಇಟ್ರು ಊಟದ ಕೂಡ ತಿನ್ಬೇಕಾರೆ ಒಂದು 2-3 ದಿವಸ ಬೇಕು ರೀ. ಎಷ್ಟು ಶೇಂಗಾ ಆಗ್ಬೇಕಾರೆ ಅಷ್ಟ್ರಾಗೂ ಚಲೋ ಉಳಿತಾವಲ್ಲ ಆಮೇಲೆ ಅಂದ್ಕೊಂಡ್ರಿ ನಾ. ಯಾಕಂದ್ರೆ ಭಾಳ ಒಂಥರ ಇದು ಆದಂಗೆ ಆಗ್ಯಾವು. ಮತ್ತು ತೊಗೊಂಬಂದಾರು ಸುಮ್ಮನೆ ಕೆಡಿಸ್ಬಾರ್ದು. ಅವ್ರು ಏನು ಮಾಡ್ಯಾರ ರೀ ಅದ್ರೊಳಗೆ ಮೊದಲು ಸರಿ ಇದ್ದಂಗಿಲ್ಲ ರೀ ಅವ ನೋಡ್ರಿ. ಮೊದಲು ಸರಿ ಇದ್ದಂಗಿಲ್ಲ ಅಂಥದ್ರೊಳಗೆ ಇವ್ರು ಏನು ಮಾಡ್ಯಾರು, ಬ್ಯಾಂಗ್ಡ್ಯಾಗ ಪ್ಲಾಸ್ಟಿಕ್ ಹಳ್ಯಾಗ ಕಟ್ಟಿ ಹಂಗೆ ಇಟ್ಬಿಟ್ಟಾರ ಅವ್ನು. ನನ್ನ ಮಂಗಳವಾರ ತಂದಾರ ರೀ.
ನಾನು ಬುಧವಾರ ಸಂಜೆಗೆ ಬಂದ್ರಿ ಊರಿಂದ. ಮತ್ತು ಅಷ್ಟ್ರಾಗ ಅವ್ನ ಕಟ್ಟಿ ಹಂಗೆ ಇಟ್ಟಾರ. ನಾವು ಒಂಥರ ಮ್ಯಾಕ್ಸ್ ಹೊಟ್ಟೆ ಅನ್ಕ ಬೋಸ್ರು ಬಂದಂಗೆ ಆಗಿದ್ದು ರೀ ಅವ ಆಲ್ರೆಡಿ. ಮತ್ತು ಅವಾಗಿಂದ ಅವಾಗ ನೋಡಿದ ಪಿಟ್ಗೆನ ಎಲ್ಲ ಕಾಳು ಉಚ್ಚಿಬಿಟ್ಬಿಟ್ರೆ. ಹಿಂಗಾದ್ರೆ ಏನು ಬಾದಕತೆ ಚಲೋ ಏನು ನೋಡಿರಿ ಯಾಕೆ ಹಿಂಗಾಗಿದ್ದವ್ರಿ ಒಳಗೆ. ನೋಡಿರಿ ಮ್ಯಾಗ ನೋಡೋಕೆ ಕಾಳು ಚಲೋ ಐತ್ರಿ, ಒಳಗೆ ಹೊಡೆದು ನೋಡ್ರಿ ಹಿಂಗೈತೆ ನೋಡ್ರಿ ಒಳಗೆ ಒಂದಂತ ತೋರಿಸ್ತಾಳ್ರಿ. ಕಾಳು ಚಲೋ ಐತಂದ್ರೆ ಒಂಥರ ಕರ್ರಗಾಗಿತ್ತಂದ್ರೆ ಒಂಥರ ಸುಮಾರು ಅನಿಸ್ತಂದ್ರೆ ಅದನ್ನ ಹೊಡೆದು ನೋಡ್ರಿ ಹಂಗೆ ಅದಾವ ರೀ. ಇದು ನೋಡ್ರಿ ಅಲ್ಲಿ ಯಾಕೋ ಒಂದೊಂದು ಕಾಳು ಹಂಗೆ ಅದಾವ ನೋಡ್ರಿ. ಯಾಕೋ ಇದಿಲ್ಲ ನೋಡ್ರಿ ಹಂಗೆ, ಆದ್ರೆ ಯಾಕೋ ಒಂಥರ ಆಗೈತಿ. ಇದು ಇಲ್ರಿ ಹಂಗೊಂದು 2-3 ಕಾಳು ಬಂದವು ನೋಡ್ರಿ ಒಳಗೆ ಕರಗಾಗಿದ್ದು ಯಾಕೋ. ಇದು ಐತೆ ನೋಡ್ರಿ ಒಂದು ಸ್ವಲ್ಪ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ. ಇದೇನು ಮಳೆ ಕೊತ್ತು ಸಂಬಂಧ ಆಗ್ಯಾವೋ ಏನಾಗ್ಯಾವ ಏನೋ ರೀ. ಹಿಂಗೆ ಕರಗಾಗ್ಯಾವ ನೋಡ್ರಿ ಅವು ಕಾಳು. ನೋಡಿ ಆಯ್ಕೊಂತಾರಿ ಚಲೋನು ಸುಮ್ಮನೆ ಹೊರದು ಬಿಡ್ತಾನೆ ರೀ. ನೋಡಿ ಆರಿಸಿ ತೆಗೆದ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ್ರಿ ತಂದು. ಎಷ್ಟು ಕಾಳು ಅದಾವ್ರಿ ಅವು. ಇದು ಸ್ವಚ್ಛ ಮಾಡ್ಕೊಬೇಕು ತಗೋತಾನೆ ನೋಡ್ರಿ ಅವನ ಈಗ. ನೋಡ್ರಿ ನೋಡಕ್ಕೆ ಹೆಂಗೆ ಅದಾವ್ರಿ ಅವು ಕಾಳು. ನೋಡೋಕೆ ಸರಿ ಇಲ್ರಿ ಮೊದಲು. ಮತ್ತೇನು ಮಾಡಿದ್ರಿ ಸುಮ್ಮನೆ ಚಲೋ ಅನ್ಸಿದ್ದು ಅರ್ಸ್ತೈತಾರೋ ಚಲೋ ಇರಲಾರ್ದು ವೇಸ್ಟ್ ಹಾಕವ್ರಿ. ಆಗೋಲ್ಕರೆ ಅಂದರೂ ಒಟ್ಟು ಸದ್ದ ಮೊಳಕೆ ಬರೋ ಟೈಮ್ ಐತ್ರಿ. ಅವಕ್ಕೆಲ್ಲ ಮೊಳಕೆ ಬಂದು ಅಂದ್ರೆ ಕಾಳು ಕೈ ಹೊಡ್ದಂಗೆ ಆಗಿಬಿಡ್ತೈತ್ರಿ. ಅದು ಕಾಳು ಚಲೋ ಹೊತ್ತಂಗಿಲ್ಲ. ಎಲ್ಲ ಗಪ್ಪ ಅದು ನೋಡ್ರಿ ಅಲ್ಲಿ ಹರಡತಾವ ನೋಡ್ರಲ್ಲ ಹಿಂಗೆ. ಈ ಊರಿನ ಚನ್ಗಿ ಮ್ಯಾಗ ಒಂದು ಹೇಳ್ಕೊತಾವ ನೋಡ್ರಿ. ಇಲ್ಲಿ ಹರಡತಾವ ನೋಡ್ರಿ ಹಿಂಗೆ. ಇಲ್ಲಿ ಅದು ನೋಡ್ರಿ ಇಲ್ಲಿ ಎಷ್ಟು ಹರಡತಾವ ನೋಡ್ರಿ. ಹಗ್ಲದೊಂದು ಸ್ವಲ್ಪ ಹೆಚ್ಚಾಗ್ಯದ ಹಿಕ್ಕೇ ಬಿಟ್ಟಿರ್ತೇನೆ ರೀ ನಾ ಬಾಗ್ಲ. ಯಾಕಂದ್ರೆ ನಾವು ಆ ಕಡೆ ಇರ್ತಿಲ್ಲ ಹೆಚ್ಚಾಗಿರ್ಬೋದು ಇದು ಮಾಡೋದು ಆ ಕಡೆ ಮಾಡ್ತಿರ್ತೀವಿ. ಹಿಂಗಾಗಿ ಅದನ್ನು ಬಾಗ್ಲ ಮುಚ್ಚೇ ಬಿಟ್ಟಿರ್ತೀವಿ ನೋಡ್ರಿ ಇಲ್ಲಿ ಹರಡತಾವ ನೋಡ್ರಿ. ಇವು ಪಕ್ಕದ ಹುಳ ತಂದಿರ್ತಾವೆ ನೋಡ್ರಿ ಸದ್ಕಿನ ಗೋದಿ ಒಳಗೆ. ಅದು ಅಂಥವು ಅದಾವ್ರಿ ಇವು ಯಾಕೆ ಇಷ್ಟ ಆಗ್ಯಾವ ಅನ್ನೋದು ತಿಳಿವಲ್ರಿ. ಭಾಳ ಮನೆ ತುಂಬ ಆಗಿಬಿಟ್ಟವ್ರಿ ಎಲ್ಲ ಕಡೆ. ನೋಡ್ರಿ ಇಲ್ಲಿ ಎಷ್ಟು ಹರಡತಾವ ನೋಡ್ರಿ ನೋಡ್ರಿ ಹಿಂಗೆ ಭಾಳ ಆಗಿಬಿಟ್ಟವು. ಇದು ಮನೆ ಪಕ್ಕದ ಹುಳದ ಮನೆನ ಆಗಿಬಿಟ್ಟೈತೆ ನೋಡ್ರಿ. ನಮ್ಮ ಮನೆ ಏನು ಅಲ್ರಿ, ಆ ಹುಳದ ಮನೆನ ಆಗಿಬಿಟ್ಟೈತಿ. ಆ ಹುಳದ ಮನ್ಯಾಗ ನಾವು ಇದೀವಳ, ಪಕ್ಕದ ಹುಳದ ಮನ್ಯಾಗನ ನಾವು ಇದೀವಿ ಅನ್ಬೇಕು ಹಂಗೆ ಆಗ್ಯಾವ ನೋಡ್ರಿ. ಯಾಕೋ ಭಾಳ ಆಗ್ಯಾವ್ರಿ ಪಕ್ಕದ ಹುಳ. ಅವು ಎದಕ್ಕೆ ಆಗ್ಯಾವ ಅನ್ನೋದು ತಿಳಿವಲ್ದು. ಭಾಳ ಮನೆ ತುಂಬ ಹರಡಕೈತಿ ಬಿಡ್ತಾವೆ ನೋಡ್ರಿ. ಕಾಣ್ತಾವ ನೋಡ್ರಿ ಇಲ್ಲಿ. ಶೇಂಗಾ ಗುರಿ ಹಾಕಿಟ್ಟೆ ನೋಡ್ರಿ. ಈಗ ಟೈಮ್ 3:30 ಅದಾಗಿತ್ತು. 3:30 ಆಗೈತಪ್ಪ. 3:30 ಬೇಡ 4 ಆಗೈತಿ. 4 ಆಗೈತಿ ನೋಡ್ರಿ ಟೈಮ್. ಈಗ ಇವನ ಸರಿಯಾಗಿ ಹುರಿಬೇಕು ಅಂದ್ಕೊಂಡ್ರೆ ಹಂಗೆ ಮರ್ತಾ ಬಿಟ್ಟನಿ. ಮತ್ತು ನಂಗೆ ಬಿಟ್ರೆ ಇದು ಹೋಗ್ತಾರವ. ಸಂಜೆ ಊಟಕ್ಕಾದ್ರೂ ಆಯ್ತು. ಎತ್ತುತ್ತಾರೆ ಸಂಜೆ ನಾವು ಹುರಿ ಹಾಕ್ತೀನಪ್ಪ. ಹೀರೆಕಾಯಿ ನೋಡ್ರಿ ತಿನ್ನತ್ತನಿದೆ ನಾನು. ಹಿಂಗೆ ಸ್ವಲ್ಪ ಹಸಿ ಇದ್ರೆ ನೆನ್ಸಾಯನ್ರಿ. ನೋಡಿ ಹಿಂಗೆ ಭಾಳ ಹಣ್ಣಾಗಿ ಒಳಗೆ ಒಂಥರ ಹಣ್ಣಾಗಿದ್ದು ವಾಸ ಬಂದು ಅಂದ್ರೆ ಸೇರಂಗಿಲ್ಲ ರೀ. ಇಷ್ಟ ನಂಗಿಲ್ಲ. ಹಸಿ ಇರ್ಬೇಕು ನೋಡ್ರಿ. ಬಾಯ ಕಡೆ ಏನೋ ಕರ ಅನ್ಬೇಕ್ರಿ ಅವು. ಹಂಗಿದ್ರೆ ತಿಂತಾನೆ ರೀ. ನಾ ಇಲ್ಲಕ್ಕಂದ್ರೆ ತಿನ್ನಂಗಿಲ್ಲ ಒಂದು ಪೇರುಕಾಯಿ. ಮತ್ತು ಒಂದು ಶೇಂಗಾ ಕುಕ್ಕರ್ ಕಚ್ಚಿ ಕುದಿಸಿದ್ರು ನಡ್ತೈತೆ ರೀ. ಅಂದ್ರೆ ಕುದಿಸಿದ್ರೆ ತಳಂಗಿಲ್ಲ ರೀ. ಅವು ಹಳಸ್ತಾವ್ರವ. ಹುರಿದ್ರೆ ಮತ್ತೆ ಇಟ್ಕೊಂಡು ತಿನ್ಬೋದು ನಾಳೆ ನಾಡ್ದು. ಕುದಿಸ್ರೆ ಹಂಗಿಲ್ಲ ರೀ. ಅದು ನಾ ಹರ್ಯಾಗ ಬೇಡ. ನಾ ಮಧ್ಯಾಹ್ನ ಉಳಿದ ಇದು ಆಗಿಬಿಡ್ತಾವೆ. ಭಾಳ ಬೇರೆ ಅದಾವ್ರಾಗ ಮತ್ತು ಅವು ಅಷ್ಟು ತಿನ್ನಲಿಲ್ಲ ಅಂದ್ರೆ ವೇಸ್ಟ್ ಆಗಿಬಿಡ್ತಾರೆ ಹಳಿಸಿ. ಅದಕ್ಕೆ ಹುರಿ ಹಾಕತ್ತೀನಿ ನೋಡ್ರಿ ಮಧ್ಯಾಹ್ನ. ಇಲ್ಲಿ ನೋಡ್ರಿ ಇವೆಲ್ಲ ಹೂವು ಎಷ್ಟು ಬಾಡ್ಯಾವ್ರಿ ಇವೆಲ್ಲ ನೋಡ್ರಿ. ಎಲ್ಲ ಹೂ ಬಾಡ್ಯಾವು. ಇದೊಂದು ಹೆಂಗೆ ಅರಳಿದ್ದೈತೆ ನೋಡ್ರಿ. ಯಾಕಂದ್ರೆ ಅದ್ರ ಬಾಜುನ ಇದ್ರ ಜೋಡಿ ಗಿಡದಾಗಿಂದನು ರೀ ಇದು ಬಾಡೈತ್ರಿ ಇಲ್ಲಿ. ಇದು ಹೆಂಗೆ ಅರಳಿದ್ದೈತೆ ನೋಡ್ರಿ. ಈಗ 4 ಗಂಟೆಗೆ ಅದಾರ. ಹಿಂಗಾಗಿ ನಾನು ದೀಪ ಅದೇನು ಹಚ್ಚಿಲ್ಲ. ಇದು ಚಿತ್ರ ಅನಿಸ್ತು ನನಗೆ. ಅದಕ್ಕೆ ನಿಮಗೆ ತೋರಿಸ್ಬೇಕಂತಂದು ಮಾಡಿ ನೋಡ್ರಿ. ಅದು ಸ್ವಲ್ಪ ಬಾಡ್ಬೇಕಿಲ್ಲ ರೀ. ಏನೂ ಬಾಡಿಲ್ರಿ. ಅದ್ರ ಬಾಜು ಇದು ಎಲ್ಲ ಬೆಳ್ಯಾವ ನೋಡ್ರಿ. ಇದು ನೀರು ಎತ್ತಿರ್ತಾವೆ ಬಿಡ್ರಿ. ಹಿಂಗಾಗಿ ಇವು ಬಾಡಂಗಿಲ್ಲ. ಇಲ್ಲೇ ಮ್ಯಾಗ ಬೇಡಾವ ನೋಡ್ರಿ. ಇಲ್ಲೇ ಮಂತದ ಇವಿಷ್ಟು ಬಾಡಿದ್ರು ಇದು ಬಾಡಿಲ್ಲ ನೋಡ್ರಿ. ಯಾಕೋ ಏನೇನೋ ನೋಡ್ರಿ. ಅದು ಇಲ್ಲಿ ಪಾಲಕ್ ಹಾಕೊಂಡೆ ನೋಡ್ರಿ. ನಾ ಒಂದು ಮಿಕ್ಸಿ ಜಾರ್ ಒಳಗೆ
ನೋಡಿರಿ ಕಳಿಸ್ ನೋಡಿರಿ ನೀರು. ಹಸಿಮೆಣ್ಸಿಕಾಯಿ ಹಾಕೊಂಡ ನೋಡಿರಿ ಇಲ್ಲಿ. ಅದಾದ್ಮ್ಯಾಗ ಕೊತ್ತಂಬರಿ ಕರಿಬೇವು ಐತೆ ನೋಡ್ರಿ. ಅದು ಉಪ್ಪು ಒಂಚೂರು ಹಾಕೋಬೇಕ್ರಿ ಅದು ಸಣ್ಣಗೋ ಸಂಬಂಧಾಗಿ. ನಾನು ತುರಿಮನೆ ನೋಡಿರಿ ಬೇರೆ ಏನೋ ತೊಗೊಂಡಿನಿ ನಾನು. ಅದು ನಮ್ಮ ಚಾರು ತೊಗೊಂಡು ಹೊರಗೆ ಆಡ್ಕೋತ ಹೋದಳು. ಹಿಂಗಾಗಿ ಸಾಂದ್ ಹಾಕಿದ ಆಟೋಣ್ಕಿದ್ ನಾ ತೊಗೊಂಡ್ಕೂತೇನೆ ನೋಡಿರಿ. ಅದು ತುರಿತೈತ್ರಿ, ಚಲೋ ಐತ್ರಿ ಅದು. ಅದೇನು ಬಿರ್ಸೈತ್ರಿ, ಅದು ಬಿರ್ಸ್ಬಾಳ ಐತಿ, ತುರಿತೈತ್ರಿ ಅದು. ಇಲ್ಲೇನು ತುರಿದು ನೋಡ್ರಿ ಅದನ್ನೆಲ್ಲ ನೋಡ್ರಿ. ಎಷ್ಟು ಇಟ್ಟೈತಿ, ಭಾಳ ಯೂಸ್ ಐತ್ರಿ ಅದು. ಚಾರ್ನ ಬಾಂಡೆ ಒಳಗೆ ಬಂದಿದ್ರಿ ಅದು. ಇದು ಬೆಟ್ರೂಟ್ ಐತ್ರಿ, ಇದು ಮೂಲಂಗಿ ಐತ್ರಿ ಅದು. ಆಮೇಲೆ ಇವಾಗ ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ್ರಿ. ತಾಲಿಪಟ್ಟಿ ಅತ್ತಾರ ನೋಡ್ರಿ, ಅದನ್ನು ಮಾಡಾಕಿದ್ದೇನೆ ರೀ. ತಾಲಿಪಟ್ಟಿನೂ ಅತ್ತಾರ ರೀ, ಆಮೇಲೆ ದಪಾಟಿ ಅತ್ತಾರ ನೋಡ್ರಿ, ಅದು ಮಾಡಿಕಿದ್ದೇನೆ ರೀ ನಾನು. ಅದಕ್ಕೆ ಸಜ್ಜು ಮಾಡ್ಕೊಂಡೆ ನೋಡ್ರಿ ಇದಿಷ್ಟ. ಇಲ್ಲಿ ನಾನು ಮೆಂತ್ಯ ಪಲ್ಯ ಸಣ್ಣಗೆ ಕಟ್ ಮಾಡಿ ತೊಗೊಂಡೆ ನೋಡ್ರಿ. ಆಮ್ಯಾಗ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ತೊಗೊಂಡೇನೆ. ಇದು ಮೆಂತ್ಯ ಪಲ್ಯ ಆದ್ರೂ ಭಾಳ ಹಾಕಂಗಿಲ್ಲ ರೀ, ಹಾಕ್ಬೇಕ್ರಿ ಅದೆಲ್ಲ ಚಲೋ. ಅದ್ರನ್ನ ಭಾಳ ಹಾಕಿರ ಕೈ ಹತ್ತತ್ರಿ ಅದು. ಒಂದು ಸ್ವಲ್ಪ ಕೈ ರುಚಿ ಇರ್ತೈತೆ ರೀ ಅದಕ್ಕೆ. ಹೀಗಾಗಿ ಕೈ ಹತ್ತೈತಿ. ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಹಾಕೋಬೇಕ್ರಿ. ಮತ್ತು ಹಂಗೆ ಹಾಕೊಂಡ್ರೂ ಅಷ್ಟು ಚಲೋ ಆಗಂಗಿಲ್ಲ. ಹೀಗಾಗಿ ಕಟ್ ಮಾಡಿ ಹಾಕೊಂಡೆ ನೋಡ್ರಿ ನಾ. ಮತ್ತು ಗಜ್ರಿ ಆಮ್ಯಾಗ ಸೌತೆಕಾಯಿ ಇದ್ರೂ ತುರಿದು ಹಾಕೋಬೋದು ರೀ, ಇಲ್ಲ ಹೆರ್ಚಿ ಹಾಕೋಬೋದು. ಅವಿಲ್ಲ ರೀ ಇಲ್ಲಿ ನಮ್ಮ ಕಡೆ. ಈಗ ಇದು ಗೊಂಜಾಳ ಹಿಟ್ಟು ನೋಡ್ರಿ, ನಮ್ಮ ಕಾಕುಗಳ ಮನೆ ಊರಿಗೆ ಕಟ್ಟ್ಯಾರ ಅದನ್ನು ಗೊಂಜಾಳ ಹಿಟ್ಟು ಐತತ್ತ ಮಾಡಾಕತ್ತೇನೆ ರೀ ನಾನು ದಪಾಟಿ. ಚಲೋ ಬಾಡ್ರಿ ಗೊಂಜಾಳ ಹಿಟ್ಟಿನ ದಪಾಟಿ, ರುಚಿ ಹಾಕವು. ಇದು 2 ಚಾನಿಗೆ ಗೊಂಜಾಳ ಹಿಟ್ಟು ತೊಗೊಂಡೇನೆ ರೀ ನಾನು. ಆಮ್ಯಾಗ ಇನ್ನು ಅದಕ್ಕೆ 1 ಚಾನಿ ಜೋಳದ ಹಿಟ್ಟು, 1 ಚಾನಿ ಗೋಧಿ ಹಿಟ್ಟು ಹಾಕ್ತೇನೆ ರೀ. ಕಡ್ಲೆ ಹಿಟ್ಟೇನು ಹಾಕಕ್ಕೆ ಹೋಗಂಗಿಲ್ಲ ರೀ ನಾ ಇಲ್ಲಿ. ಮಿಕ್ಸ್ ಮಾಡೀನಿ ನೋಡ್ರಿ ನಾ ಇಲ್ಲಿ. ನೋಡಿರಿ ಹೆಚ್ಚಾಗಿ ಗೊಂಜಾಳ ಹಿಟ್ಟಿನ ಗತೆನ ಕಾಣ್ತೈತೆ ನೋಡ್ರಿ ಹಿಟ್ಟು. ಯಾಕಂದ್ರೆ ಅದ್ರೊಳಗೆ ಹೆಚ್ಚಿರೋದು ಗೊಂಜಾಳ ಹಿಟ್ಟು ರೀ. ಇವೆಲ್ಲ ಒಂದೊಂದು ಪ್ರಮಾಣ ಇದ್ರೆ ಅದು 2 ಪ್ರಮಾಣ ಐತ್ರಿ. ಹೀಗಾಗಿ ಅದು ಹೆಚ್ಚಿಗೆ ಕಾಣತ್ತದ್ರಿ ಅಲ್ಲಿ. ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ರೀ ನಾವು, ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋದು ನೋಡ್ರಿ ಇಲ್ಲಿ. ಮಿಕ್ಸ್ ಮಾಡಿ ಅದಾದ್ಮ್ಯಾಗ ಮಿಕ್ಸರ್ ಜಾರ್ ಒಳಗೆ ಐತ್ಲ ರೀ ಕಟ್ ಮಾಡಿ ಇಟ್ಕೊಂಡಿದ್ದು, ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದು ಐತ್ಲ ರೀ, ಅದನ್ನೆಲ್ಲ ಹಾಕ್ಬೇಕ್ರಿ ಅದ್ರೊಳಗನ. ಅದನ್ನಷ್ಟು ಹಾಕಿ ಚಲೋ ತಂಗೆ ಕಲಿಸ್ಬೇಕು ನೋಡ್ರಿ. ಅಂದ್ರೆ ಹಿಟ್ಟು ನಾದಿದ ಮ್ಯಾಗ ಆದ್ರೆ ಅಲ್ಲೇಟ್ ಗಂಟಾಳಿಗೆ ಕೂತ್ಬಿಡ್ತೈತೆ ರೀ, ಅದು ಸರಿಯಾಗಿ ಕೂಡಂಗಿಲ್ಲ. ಈ ಒಣ ಹಿಟ್ಟಿದ್ದಾಗನ ಎಲ್ಲ ಚಲೋ ತಂಗೆ ಕಲಿಸ್ಕೋಬೇಕ್ರಿ ಅದನ್ನ, ಎಲ್ಲೂ ಹಿಂಗೆ ಗಂಟಾಗೆ ಕುಂದ್ರಲಾರ್ದಂಗೆ. ಬೆಟ್ರೂಟ್ ಅದು ಒಂದಲ್ಲಿ ಗಂಟಾಗಿ ಕುಂದಿರ್ತೈತೆ ರೀ ಅದು ಹಂಗೆ ಕಲ್ಸಕತ್ರ. ಅದಕ್ಕೆ ಇನ್ನು ಜೀರಿಗೆ ಅಜ್ವಾನ ಹಾಕೋಬೇಕ್ರಿ. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ ಚಲೋ ತಂಗೆ ಎಲ್ಲ ಕಲಸ್ಕೊಂತಂದ್ರೆ ಮಸ್ತ್ ಕೂಡ್ತೈತೆ ರೀ ಎಲ್ಲ. ಕೂಡಿ ಆದ್ಮ್ಯಾಗ ನಾದ್ಬೇಕು ನೋಡ್ರಿ. ನಾದು ಜೋಳದ ಹಿಟ್ಟು ಹೆಂಗೆ ನಾದ್ತಿಲ್ಲ ಭಾರ ಹಾಕಿ ಹಂಗೆ ನಾದ್ಬೇಕು ರೀ. ಮತ್ತು ಹಿಂಗೇನ್ರ ಗೋಧಿ ಹಿಟ್ಟಿನ ಗತೆ ಅದು ಗೋಧಿ ಹಿಟ್ಟನ್ನು ಭಾರ ಹಾಕಿ ನಾದ್ತೀವಿ ಬಿಡ್ರಿ. ಮೊದಲು ಹಿಟ್ಟು ಅದು ನಾದ್ದಂಗೆ ಅದು ನಾದಿದ್ರೆ ಚಲೋ ಬರಂಗಿಲ್ಲ ರೀ ಒಮ್ಮೆ ತೊಟ್ಟ. ಹಿಟ್ಟು ಎಷ್ಟು ಭಾರ ಹಾಕಿ ನಾದ್ತಿಲ್ಲ ಅಷ್ಟು ಚಲೋ ರೀ. ಅದು ಗೊಂಜಾಳ ಹಿಟ್ಟು ಜಿಗುಟು ಭಾಳ ಐತದ ರೀ, ಹಿಂಗಾಗಿ ನಾ ಜಿಗುಟು ಹಾಕಕ್ಕೆ ಹೋಗಿಲ್ಲ. ಜಿಗುಟು ಹಾಕ್ಬೋದು ರೀ ಅದಕ್ಕೆ, ಅಂದ್ರೆ ನಾ ಎಲ್ಲಿ ಹಾಕಕ್ಕೆ ಹೋಗಿಲ್ಲ ರೀ ಅಲ್ಲಿ. ಮಿಕ್ಸಿ ಮಾಡ್ಕೊಂಡಿದ್ದೈತೆ ನೋಡ್ರಿ, ಅದನ್ನೆಲ್ಲ ಹಾಕೋಬೇಕು ನೋಡ್ರಿ ಅದ್ರೊಳಗನ. ಮಿಕ್ಸಿ ಆಗ ನೋಡಿರಲ್ಲ ರೀ ಏನೇನು ಮಾಡ್ಕೊಂಬಂದೇನಂತ. ಈ ರೀತಿ ನಾದೇನು ನೋಡ್ರಿ ನಾನು ಸ್ವಲ್ಪ ಹೆಚ್ಚಾಗಿ ಗಟ್ಟಿ ನಾದ್ಕೊಂಡೇನಿ ರೀ ಅದನ್ನ. ಯಾಕಂದ್ರೆ ನಾ ಚಾವ್ರನ್ನ ಏರಿಬೇಕು ಅನ್ನೋದು ಒಂದಿತ್ತು ರೀ ಇವತ್ತು. ಭಾಳ ದಿವಸ ಆತ ಇರೋದೇ ಇಲ್ಲಕಿನ ಏರಿಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಹೀಗಾಗಿ ಗಟ್ಟಿ ನಾದಿಟ್ಟೇನಿ ರೀ ಅದನ್ನು. ಅಂದ್ರೆ ಅನ್ನ ಮಾಡಿ ಆಕಿಗೆ ಊಟ ಮಾಡಿಸಿ ಆಕಿನ ಎರೋದು ಹಾಕಿ ಮಾಡ್ಬೋದು ಪ್ಲ್ಯಾನ್ ಇತ್ತು ರೀ ನಂದು. ಹೀಗಾಗಿ ಗೊಂಜಾಳ ಹಿಟ್ಟು ನಾನು ಮೊದಲು ಲಘು ಅಳಕ್ಕೆ ಮಾಡ್ಸೈತೆ ರೀ ಅದು. ಅಳಸಾಗಬಾರ್ದಂದು ಗಟ್ಟಿ ನಾದಿಟ್ಟು ಅಂದ್ಕಿಟ್ಟೇನಿ ರೀ ನಾ ಇಲ್ಲಿ. ಹಿಂದಿಂದ ಗೊತ್ತಾತು ರೀ, ಹುಣ್ಣಿಮೆ ಇದ್ದಿದ್ದು ನೆನಪಾತು ರೀ ಅದು. ಅವಾಗ ಮುಂಚೆ ನೆನಪೇ ಇಲ್ಲ ರೀ ನನಗೆ. ಗುರು ಪೂರ್ಣಿಮೆ ಅಲ್ರಿಂದ, ಹೀಗಾಗಿ ನೆನಪೇ ಇಲ್ಲ ನೋಡ್ರಿ ಅದು. ಹಿಂದಿಂದ ನೆನಪಾತು. ಜವಳದ ಅಕ್ಕಿಗೂ ಯಾವತ್ತೂ ಯಾರ್ಕೊತ ಬಂದಿಲ್ಲ. ಹುಣ್ಣಿಮೆ ಅಮಾಸಿಗೆ ಬೇಡ ಇರೋದತ್ತಂದು ಬಿಟ್ಟಿನಿ ರೀ. ಮತ್ತು ಇವು ಶೇಂಗಾ ನೋಡ್ರಿ ಆಗ ತೋರ್ಸಿನ್ಲಿ ರೀ ಅವನ್ನ ಹುರಿದು ಇಟ್ಟೆ ನೋಡ್ರಿ. ನಡ್ತಿದ್ರಿ 2-3 ದಿವಸ ತಿನ್ನಕ್ಕೆ ಏನೂ ಆಗಂಗಿಲ್ಲ. ಹಿಂಗೊಂದು ಪೆಸ್ಟಿಕಾಯಿ ಕಟ್ ಮಾಡ್ಕೊಂಡೆ ನೋಡ್ರಿ ನಾ ದಪಾಟಿ ಮಾಡಕ್ಕೆ, ತಾಲಿಪಟ್ಟಿ ಮಾಡಕ್ಕೆ ನೋಡ್ರಿ. ಒಂದು ಪೆಸ್ಟಿಕಾಯಿ ಚೌಕ ಕಟ್ ಮಾಡ್ಕೊಂಬಂದೆ ನೋಡ್ರಿ ಅದನ್ನು. ನೋಡ್ರಿ ಈ ಟೈಪು ಉಳ್ಳಿ ಮಾಡ್ಕೋದ್ರಿ. ದೊಡ್ಡದು ಮಾಡೋದಲ್ಲ ರೊಟ್ಟಿಗತ್ತೆ ಉಳ್ಳಿದ್ದು, ತಿಪ್ಪ ಆಗ್ಬೇಕಲ್ಲ ರೀ ದಪಾಟಿ. ಹೀಗಾಗಿ ಹಿಂಗೆ ದೊಡ್ಡದು ಮಾಡ್ಕೊಂಡು ಅದಾದ್ಮ್ಯಾಗ ಒಂದು ಸ್ವಲ್ಪ 2 ಬಾಜು ಎಣ್ಣೆ ಹಚ್ಚಿ ಆ ಹಾಳಿ ಏನೈತೆ ರೀ ಕೆಳಗೊಂದು ಬಾಜು ಮ್ಯಾಗೊಂದು ಬಾಜು ಹಾಕಿ ಹಿಂಗೆ ಒತ್ತುದು ನೋಡ್ರಿ. ನಮ್ಗೆ ಹೆಂಗೆ ಬೇಕು ಹಂಗೆ ಒತ್ಕೋಬೋದು ನೋಡ್ರಿ ನಾವು. ಮತ್ತು ಲಟ್ಟುಣಿಗಿಲೆ ಉದ್ರೆ ಒಂಥರ ಬ್ಯಾಗ್ ಇದು ಆದಂಗೆ ಆಕ್ಕವ್ರಿ ಅವ, ಹೆಂಗೋ ಒಂಥರ ಜಿಗಿ ಆದಂಗೆ ಆಕ್ಕವ್ರಿ. ಹೀಗಾಗಿ ಉದ್ದಕ್ಕಿಂತ ಹಿಂಗೆ ಕೈಯಲ್ಲಿ ಒತ್ತುದೇ ಚಲೋ ನೋಡ್ರಿ. ಕೈಯಲ್ಲಿ ಒತ್ತಿದ್ರೇ ಚಲೋ ಆಕ್ಕವು, ರುಚಿನೂ ಆಕ್ಕವ್ರಿ, ಮಸ್ತ್ ಆಕ್ಕವು. ಬರ್ರಿಗಿದ್ದು ನೋಡ್ರಿ ಮೂಲಂಗಿ ಆಮ್ಯಾಗ ಬಿಟ್ರೂಟ ಫಸ್ಟ್ ಟೈಮ್ ರೀ ಹಾಕಿದ್ದೆಲ್ಲ. ಅಂದ್ರೆ ಮಸ್ತ್ ಆಗಿದ್ದು ರೀ. ಮೊಸರು ಇತ್ತು ಅದಕ್ಕೆ ಕಾಂಬಿನೇಷನ್. ಹೀಗಾಗಿ ಮೊಸರು ಹಾಕಿ ನೋಡ್ರಿ ಒಂದು ಸ್ವಲ್ಪ ಕಲರ್ ಡಿಮ್ ಆದಂಗೆ ಆಗಿದ್ರು. ಯಾಕಂದ್ರೆ ಬೆಟ್ರೂಟ್ ಕುಡಿತ್ಲಾರ ಆ ಬೆಟ್ರೂಟ್ ಕಲರ್ ಒಂದು ಖರಾಬ್ ಮಾಡಿತ್ತು ರೀ ಹತ್ರದು. ಇಲ್ಲಿ ನೋಡ್ರಿ ಅಪ್ಪ ಮಗಳು ಊಟ ನೋಡ್ರಿ ಅವ್ರದ್ದು
ನಾವು ಯಾವಾಗೂ ಹಿಂಗೆ ಇದು ಮಾಡಕ್ಕೆ ಹೋಗಂಗಿಲ್ಲ ರೀ. ನಮ್ಮ ಚಾರು ನೋಡ್ರಿ ತಾಟ್ನಾಗ ಏನು ಕೆಟ್ಟ ಕೈ ಆಡಿಸ್ತಾಳು. ನಮ್ಮ ಯಜಮಾನ್ರ ಕೈಗೇನು ಬಿಡ್ರಿ ನಾವು ಉದುರು ಐತಲ್ಲ. ಶಿಸ್ತು ಏನಾರ ಹಿಂಗೆ ಹಾಲಾಗಲಿ ಸಾರಾಗಲಿ ಹಾಕೊಂಡು ಕೂತಾಗೂ ಕಲಿಸ್ತಿರ್ತಾಳೆ ರೀ ಹಂಗೆ ತಿನ್ನತ್ತಿರ್ತಾರೆ ಇವರು. ನೋಡಿರಿ ಹಿಂಗಾಗಿ ನೋಡಿರಿ ದಬ್ಬಾಯ್ತು ಫೈನಲಾಗಿ ಅದ್ರ ಜೋಡಿ ಮಸಾಲೆ ಖಾರ ಹಾಕೊಂಡು ನೋಡಿರಿ. ನಿಮಗೂ ಗೊತ್ತಾ ನಂಗೆ ಮಸಾಲೆ ಖಾರ ಅಂದ್ರೆ ಇಷ್ಟ. ಹಿಂಗಾಗಿ ಮಸಾಲೆ ಖಾರ ತಂದು ಹಾಕೊಂಡಿರ್ತೀನಿ ರೀ ನಾನು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ಸಿಗ್ತೀನಿ ರೀ ಇನ್ನೊಂದು ವಿಡಿಯೋದಾಗ.